ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಜವಾಬ್ದಾರಿ ಇಲ್ಲ ಇಲ್ಲಿ ವಾಟರ್ ಬೋರ್ಡ್ ಇಲಾಖೆಯಲ್ಲಿ ಇಲ್ಲಿ ಬೇತ್ಮಳದಲ್ಲಿ ಬಹಳ ಬೇಜವಾಬ್ದಾರಿತನ. ಇಲ್ಲಿ ಮೊದಲಿದ್ದ ಇಂಜಿನಿಯರು ಹಿಂಗೆ ಇದ್ದು, ಇವಾಗ ಇವ್ರು ಹೇಳ್ತಾರೆ ಇಲ್ಲ ಇಲ್ಲಿ ವಾಟರ್ ಬೋರ್ಡ್ ಇಲಾಖೆಯಲ್ಲಿ ಇಲ್ಲಿ ಬೇತ್ಮಳದಲ್ಲಿ ಬಹಳ ಬೇಜವಾಬ್ದಾರಿತನ. ಇಲ್ಲಿ ಮೊದಲಿದ್ದ ಇಂಜಿನಿಯರು ಹಿಂಗೆ ಇದ್ದು, ವಾಟರ್ ಬೋರ್ಡ್ ಇಲಾಖೆಯಲ್ಲಿ ಇಲ್ಲಿ ಬೇತ್ಮಳದಲ್ಲಿ ಬಹಳ ಬೇಜವಾಬ್ದಾರಿತನ. ಇಲ್ಲಿ ಮೊದಲಿದ್ದ ಇಂಜಿನಿಯರು ಹಿಂಗೆ ಇದ್ದು ಬರ್ತಾ ಇಲ್ಲ ಅನ್ನೋದೆಲ್ಲ ಹೇಳ್ತಾರಲ್ವಾ. ಇಲಾಖೆಯಲ್ಲಿ ದುಡ್ಡು ಇಲ್ದಿರಾನೆ ಮೊನ್ನೆ ಟ್ರ್ಯಾಪ್ ಆದ್ರು. ಅವರು ಯಾವುದೋ ಬೋಗಸ್ ಬಿಲ್ ಮಾಡೇ ತಾನೇ ಟ್ರ್ಯಾಪ್ ಆದ್ರು. ಇಲ್ಲಿ ಜವಾಬ್ದಾರಿಯಾಗಿ ನಡ್ಕೊಳ್ಳೋದಿಲ್ಲ ಅವರು. ಎಷ್ಟು ಬೇಜವಾಬ್ದಾರಿ ಅಂದರೆ ಅಷ್ಟು ಬೇಜವಾಬ್ದಾರಿ. ಇವತ್ತು ಬೆಳಗ್ಗೆ ನಾವು ಇಂಟಿಮೇಟ್ ಮಾಡಿದ್ಮೇಲೆ ಅವ್ರ HR ಸ್ಟಾಫಲ್ಲಿ ಅದನ್ನ ಕ್ಲೀನ್ ಮಾಡಿರೋದು ರೋಡ್ ಎಲ್ಲಾನು. ಯಾವುದು ಮಾಡೋದಿಲ್ಲ ಇಲ್ಲಿ. ಅದೇ ವಾಟರ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಇವರೇ ಇತ್ತು. ಇವ್ರನ್ನ ಕೇಳಿದಾಗ ಮಾಡ್ತೀವಿ, ರೆಡಿ ಮಾಡಿಸ್ತೀವಿ. ಅಧಿಕಾರಿಗಳು ಯಾರೂ ಇಲ್ಲ, ಇವತ್ತು ರಜೆ ಇದೆ, ಯಾರೂ ಇಲ್ಲ ಅಂತ ರೆಸ್ಪಾನ್ಸ್ ಇಲ್ಲ. ಇವ್ರಿಗೆ ಜವಾಬ್ದಾರಿ ಇಲ್ಲ ಇಲ್ಲಿ ವಾಟರ್ ಬೋರ್ಡ್ ಇಲಾಖೆಯಲ್ಲಿ ಇಲ್ಲಿ ಬೇತ್ಮಳದಲ್ಲಿ ಭಾಳ ಬೇಜವಾಬ್ದಾರಿತನ. ಇಲ್ಲಿ ಮೊದಲಿದ್ದ ಇಂಜಿನಿಯರು ಹಿಂಗೆ ಇದ್ದು, ಇವಾಗ ಇವ್ರು ಹೇಳ್ತಾರೆ ದುಡ್ಡಿಲ್ಲ, ಇಲಾಖೆಯಲ್ಲಿ ನಮ್ಗೆ ಸಂಬಳನೇ ಬರ್ತಾ ಇಲ್ಲ ಅನ್ನೋದೆಲ್ಲ ಹೇಳ್ತಾರಲ್ವಾ. ಇಲಾಖೆಯಲ್ಲಿ ದುಡ್ಡು ಇಲ್ದಿರಾನೆ ಮೊನ್ನೆ ಟ್ರ್ಯಾಪ್ ಆದ್ರು. ಅವರು ಯಾವುದೋ ಬೋಗಸ್ ಬಿಲ್ ಮಾಡೇ ತಾನೇ ಟ್ರ್ಯಾಪ್ ಆದ್ರು. ಇಲ್ಲಿ ಜವಾಬ್ದಾರಿಯಾಗಿ ನಡ್ಕೊಳ್ಳೋದಿಲ್ಲ ಅವರು. ಎಷ್ಟು ಬೇಜವಾಬ್ದಾರಿ ಅಂದರೆ ಅಷ್ಟು ಬೇಜವಾಬ್ದಾರಿ. ಇವತ್ತು ಬೆಳಗ್ಗೆ ನಾವು ಇಂಟಿಮೇಟ್ ಮಾಡಿದ್ಮೇಲೆ ಅವ್ರ HR ಸ್ಟಾಫಲ್ಲಿ ಅದನ್ನ ಕ್ಲೀನ್ ಮಾಡಿರೋದು ರೋಡ್ ಎಲ್ಲಾನು. ಯಾವುದು ಮಾಡೋದಿಲ್ಲ ಇಲ್ಲಿ. ಅದು ಹೆಂಗಿದೆ ಅಂದರೆ ಆ ರೋಡೇ ಇದು ಹಿಡಿದ್ಬಿಟ್ಟಿದೆ, ಏನು ಪಾಚಿ ಥರ ಹಿಡಿದ್ಬಿಟ್ಟಿದೆ ರೋಡು. ಅಷ್ಟು ಬೇಜವಾಬ್ದಾರಿ ಇಲ್ಲಿ. ಬೇರೆ ನಾವೇನಾದರೂ ಪಂಚಾಯತಿಯವ್ರು ಡೆವಲಪ್ಮೆಂಟ್ ಮಾಡೋಕ್ಕೆ ಬಂದ್ರೂ ಇಲ್ಲಿ ಬಿಡೋದಿಲ್ಲ. ತಮಗೂ ಗೊತ್ತಿದೆ, ನಾಡ್ ಕಚೇರಿ ಕಟ್ಟಬೇಕು ಅಂದಾಗ ಇದೇ ವಾಟರ್ ಬೋರ್ಡ್ ಇಂಜಿನಿಯರ್ ಬಂದು ಅಡ್ಡ ಮಾಡಿದ್ರು. ನಾಡ್ ಕಚೇರಿ ಯಾರಿಗೆ? ನಮ್ಮ ಮನೆಗ, ಪಬ್ಲಿಕ್ಗೆ ತಾನೇ. ಇದು ಪಬ್ಲಿಕ್ ಪ್ರಾಪರ್ಟಿನೇ, ಗೌರ್ಮೆಂಟ್ ಪ್ರಾಪರ್ಟಿನೇ. ಯಾರ ಮನೆಗೆ ಯಾರೇನು ಮಾಡ್ಕೊಳ್ತಾ ಇಲ್ಲ, ಮಾಡ್ತಾ ಇರೋದು ಅದು ಪಬ್ಲಿಕ್ಗೋಸ್ಕರನೇ, ಪಬ್ಲಿಕ್ ಅನುಕೂಲ ಆಗಲಿ. ಇವಾಗ ನಾಡ್ ಕಚೇರಿ ಆಫೀಸ್ ಒಂದು ಪ್ರೈವೇಟ್ ಬಿಲ್ಡಿಂಗಲ್ಲಿದೆ. ಯಾವುದೋ ಒಂದು ಸರ್ಕಾರಿ ಜಾಗ ಕೊಟ್ಟರೆ ತಾನೇ ಅವರು ಮಾಡೋಕ್ಕಾಗತ್ತೆ. ಅದನ್ನು ಕೊಟ್ಟಾಗ DC ಸಾಹೇಬರು ಬಂದಾಗಲೇ ಅದನ್ನ ಎ ಭಾಳ ಬೇಜವಾಬ್ದಾರಿಯಾಗಿ ನಡ್ಕೊಂಡ. IB ಕೂಡ ಅವತ್ತು ಓಪನ್ ಮಾಡಲಿಲ್ಲ, ಕೂತ್ಕೊಂಡು ಮಾತಾಡೋದಕ್ಕೂ ಓಪನ್ ಮಾಡಲಿಲ್ಲ. DC ಸಾಹೇಬ್ರು ಹಂಗೆ ಹೋಗಿದ ತಕ್ಷಣ ಮತ್ತೆ ಬಂದು ನಿಲ್ಲಿಸಿದ್ರು. ಮತ್ತೆ ಆಮೇಲೆ ಅಲ್ಲ ಸರ್, ಇಲ್ಲ ಟೋಟಲ್ ಆಗಿ ಇವ್ರದ್ದು ಇಲ್ಲಿ ಜವಾಬ್ದಾರಿನೇ ಇಲ್ಲ. ಇವ್ರದ್ದು ಭಾಳ ಲ್ಯಾಪ್ಸಸ್ ಇದೆ, ಒಂದಲ್ಲ ಭಾಳ ಲ್ಯಾಪ್ಸಸ್ ಇದೆ. ಇವತ್ತು ಗ್ರಾಮ ಪಂಚಾಯತಿನೇ ಇಲ್ಲ ಅಂದಿದ್ದಿದ್ರೆ ನೀರು ಸರಬರಾಜು ಅಷ್ಟೇ ಜನರಿಗೆ ಆಗ್ತಾ ಇರಲಿಲ್ಲ. ಇವ್ರ ಇಲಾಖೆನೇ ನಂಬ್ಕೊಂಡಿದ್ರೆ ಇವ್ರು ಆಗ್ತಾರೆ. ಇವ್ರು ಬರೀ ಇವತ್ತು ದುಡ್ಡು ಕಲೆಕ್ಷನ್ ಮಾಡ್ತಾರೆ, ನೀರು ಕೊಡ್ತಾ ಇಲ್ಲ. ಗ್ರಾಮ ಪಂಚಾಯತಿನೇ ಕೊಡ್ತಾ ಇರೋದು. ಇವಾಗ ಇಲ್ಲಿ ರಿಕ್ವೈರ್ಮೆಂಟ್ ಎಷ್ಟು ದಿನಕ್ಕೆ ಸರ್? ದಿನಕ್ಕೆ ಎಷ್ಟು ಸರ್ 1.5 ಲಕ್ಷದಿಂದ 2 ಲಕ್ಷ ಲೀಟರ್ ನೀರು ಬೇಕು ಎವ್ರಿ ಡೇ. ಕೊಡ್ತಾ ಇರೋದೆಷ್ಟು ಎಲ್ಲಿ? ಇಲ್ಲಿಗೆ ನೀವು ಕೊಡ್ತಾ ಇರೋದೆಷ್ಟು? ಇಲ್ಲ, ವಾಟರ್ ಬೋರ್ಡ್ ಅವರು 10% ಕೂಡ ಸಪ್ಲೈ ಮಾಡ್ತಾ ಇಲ್ಲ. ಇಲ್ಲಿ ವಾಟರ್ ಸಪ್ಲೈ ಇದೆ, ವಾಟರ್ ಬೋರ್ಡ್ ಇದೆ. ಇಲ್ಲಿ ಬೇಕಾದಷ್ಟು ಜನರಿಗೆ ಇಲ್ಲಿ ಕೆಲಸ ಇದೆ, ಸಂಬಳ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇವ್ರು ಎಷ್ಟು ಬೋರ್ವೆಲ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕ್ವಶನ್ ಮಾಡಿ ಸರ್. ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ಎಷ್ಟು ಬೋರ್ವೆಲ್ಸ್ ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ, ಎಷ್ಟು ನೀರನ್ನ ಇವರು ಶುದ್ಧೀಕರಣ ಮಾಡಿ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಿ. ಇಲ್ಲಿ ನಾವು ಇಲ್ಲಿ ಪಂಚಾಯತಿಯಿಂದ 27 ಬೋರ್ವೆಲ್ಸ್ ನಮ್ದು ರನ್ನಿಂಗ್ ಇದ್ದಾವೆ. 27 ರನ್ನಿಂಗ್ ಇದ್ದಾವೆ. ಒಂದು ಲ್ಯಾಪ್ಸ್ ಇಲ್ಲ, ಪ್ರತಿಯೊಂದು ರನ್ನಿಂಗಲ್ಲಿದೆ. ಗ್ರಾಮ ಪಂಚಾಯತಿಯಿಂದಾನೇ ಇವತ್ತು ನೀರು ಸಪ್ಲೈ ಮಾಡ್ತಾರೆ. ಆದರೆ ಒಂದು ಭಾಳ ಬೇಜಾರಿನ ಸಂಗತಿ ಏನಂದರೆ, ನಮ್ಮದು ಒಳ್ಳೆ ನೀರು ಇಟ್ಕೊಂಡು ಶುದ್ಧ ಕುಡಿಯೋ ನೀರಿದೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಪಾಲಾರ್ ನದಿ ಭಾಳ ಸಿಹಿ ನೀರಿದು. ಆದ್ರೂ ನಾವು ಬೋರ್ವೆಲ್ ವಾಟರ್ ಸಪ್ಲೈ ಮಾಡ್ತೇವೆ. ಬೇಜಾರಾಗುತ್ತೆ, ಕೆರೆ ತುಂಬಿದ್ರೂ ಬೇಜಾರಾಗುತ್ತೆ. ಇವ್ರ ಇಲಾಖೆಯವರು ಶ್ರದ್ಧೆ ತೊಗೊಂಡು ಮಾಡಿದ್ರೆ ಭಾಳ ಜನಕ್ಕೆ ಭಾಳ ಖುಷಿ ಆಗುತ್ತೆ. ಬಟ್ ಇವ್ರು ಮಾಡ್ತಾ ಇಲ್ಲ ಅದನ್ನು. ಇದು ರಿಪೇರಿ ಇರ್ಬೋದು, ಬ್ರಿಡ್ಜ್ದು ರಿಪೇರಿ ಇರ್ಬೋದು, ಇನ್ನೊಂದು ಇರ್ಬೋದು, ಇವರು ಮುಂಚಿತವಾಗಿ ಮಾಡ್ಕೋಬೇಕು.